ನೋಡಿ ವೀಕ್ಷಕರೇ, ಜೋಳಿಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತೀನಿ. ಈ ಥರ ಜೋಳಿಕಾಯಿ ಬಜ್ಜಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಕುರ್ಕುರಾಗಿ ಕಟ್ಟಕ್ಕನಂಗೆ ಹಂಗೆ ಮುರಿಯುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಚೆನ್ನಾಗಾಗುತ್ತೆ. ಜೋಳಿಕಾಯಿ ಫ್ರೈ ಬಜ್ಜಿ ಮಸ್ತ್ ಆಗುತ್ತೆ. ನಮ್ಮ ಚಾನಲ್ಗೆ ಲೈಕ್ ಕೊಡಿರಿ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಅದು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೇನೆ. ಇವಾಗೂ ಈರುಳ್ಳಿ ಬಜ್ಜಿ ಮಾಡ್ತಾವಲ್ಲ, ಇವತ್ತು ಡಿಫ್ರೆಂಟು. ಇದು ಜೋಳಿಕಾಯಿ ಬಜ್ಜಿ ಮಾಡೋದು. ಈ ಥರ ಹಿಂಗೆ ಜೋಳಿಕಾಯಿನ ತೊಳ್ಕೊಂಡು ಹಿಂಗೆ ಮಧ್ಯದಾಗೆ ಈ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಒಂದು ಜೋಳಿಕಾಯಿನ ಉದ್ದಕ್ಕೆ ಈ ಥರ ಹಿಂಗೆ ಕಟ್ ಮಾಡ್ಕೊಳ್ರಿ. ಎಲ್ಲ ಜೋಳಿಕಾಯಿ ಕಟ್ ಮಾಡ್ಕೊಂಡು ಹಿಡ್ಕೊಂಬಿಡೋಣ. ಉದ್ದ ಇದ್ದವು ಮಧ್ಯದಾಗ ಕಟ್ ಮಾಡಿರಿ, ಸಣ್ಣವಿದ್ದವು ಹಿಂಗೆ ಉದ್ದ ಕಟ್ ಮಾಡ್ಕೊಳ್ರಿ. ನೋಡಿರಿ, ಜೋಳಿಕಾಯಿ ಎಲ್ಲ ಸಣ್ಣ ಕಟ್ ಮಾಡಿ ಹಿಡ್ಕೊಂಡಿದ್ದೆಲ್ಲ ಉದ್ದ ತಳ್ಳಗೆ ಈ ಥರ ಹಿಂಗೆ ತಳ್ಳು ಕಟ್ ಮಾಡಬೇಕು. ಎಲ್ಲ ಜೋಳಿಕಾಯಿನ ಹಾಕಿಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಬಜ್ಜಿ ಮಾಡೋದು, 1/4 ಸ್ಪೂನು ಜೀರಿಗೆ, ಇದು ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು 1/4 ಸ್ಪೂನ್ ಹಾಕಿದೆ. 1/4 ಸ್ಪೂನು ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಸೋಡಾ. ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಚೆನ್ನಾಗಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಒಂದು ಸ್ವಲ್ಪ ಬಿಸಿ ಬಿಸಿ ಎಣ್ಣೆ ಹಾಕೊಂಬಿಡ್ರಿ ಅದ್ರ ಮೇಲೆ. ನೋಡಿ, ಈ ಥರ ಹಿಂಗೆ ಈ ಜೋಳಿಕಾಯಿ ಎಲ್ಲ ಸ್ವಲ್ಪ ನೀರು ಹಾಕಿಂದು ಕಲಿಸ್ಕೊಳ್ರಿ. ಭಾಳ ಹಾಕ್ಬೇಡ್ರಿ ನೀರು, ಜೋಳಿಕಾಯಿಗೆ ಹಿಡಿಬೇಕು. ಹಿಂಗೆ ಗಟ್ಟಿ ಕಲಿಸ್ಬೇಕು. ಯಾವಾಗನೇ ಈರುಳ್ಳಿ ಬಜ್ಜಿ ನೋಡಿರಿ, ಈ ಥರ ಎಲ್ಲ ಹಿಟ್ಟು ಎಲ್ಲ ಹತ್ಕೋಬೇಕು ಈ ಥರ ಜೋಳಿಕಾಯಿಗೆ. ಆ ಥರ ಸ್ವಲ್ಪ ನೀರು ಹಾಕಿಂದು ಕಲಿಸ್ಕೊಳ್ರಿ. ಯಾವಾಗ ಈರುಳ್ಳಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಎಲ್ಲ ಥರ ಬಜ್ಜಿ ತಿಂದಿರಲ್ಲ, ಜೋಳಿಕಾಯಿ ಬಜ್ಜಿ ಒಂದ್ಸರಿ ಮಾಡ್ಕೊಳ್ರಿ. ನಮ್ಮ ಚಾನಲ್ಗೆ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಈ ಥರ ಹಿಂಗೆ ಕಲಸಿದ್ದೀನಿ ಜೋಳಿಕಾಯಿನ. ಎಲ್ಲ ಮಸಾಲೆ ಎಲ್ಲ ಹಿಂಗೆ ಹಿಟ್ಟೆಲ್ಲ ಹಚ್ಕೊಂಡಿದೆ. ಇವಾಗ ಎಣ್ಣೆ ಕಾದಿದೆ, ಹಾಕ್ಬಿಡೋಣ. ನೋಡಿರಿ, ಎಣ್ಣೆ ಕಾದಿದೆ. ಜೋಳಿಕಾಯಿನೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಜೋಳಿಕಾಯಿ ಬಜ್ಜಿ ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಥರ ಬಜ್ಜಿ ತಿಂದಿರ್ತೀರಾ, ಒಂದ್ಸರಿ ಜೋಳಿಕಾಯಿ ಬಜ್ಜಿನೂ ಟ್ರೈ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿರಿ. ನೋಡಿರಿ, ಈ ಥರ ಹಿಂಗೆ ಕೆಂಪು ಕಲರ್ ಆಗಂಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿಬಿಡೋಣ ತೆಗೆದು. ಜೋಳಿಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ ಮನೆಯಲ್ಲಿ. ಒಂದೇ ಥರ ಬಜ್ಜಿ ತಿಂದು ಬೋರ್ ಆಗುತ್ತಲ್ಲ, ಅವಾಗ ಇದನ್ನು ನೆನಪಾರ್ಸಕ್ಕೆ ಜೋಳಿಕಾಯಿ ಹೆಚ್ಚಿದ್ದಾಗೆ, ಜೋಳಿಕಾಯಿ ಇದ್ದಿದ್ದಾಗೆ. ಸಣ್ಣ ಮಕ್ಕಳು ಜೋಳಿಕಾಯಿ ಪಲ್ಯ ತಿನ್ನಲ್ಲ ನೋಡ್ರಿ, ಅವ್ರಿಗೆಲ್ಲ ಈ ಥರ ಮಾಡಿಕೊಡ್ಬೋದು. ಅದೊಂದು ಚೆನ್ನಾಗಿ ಅನ್ನಿಸ್ತದೆ.